ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಆಗ ವಿಭಾ ಹಾಗೂ ಕೌಸಲ್ಯ ಮಾತ್ರ ಅಲ್ಲೇ ಉಳಿದು ಮಿಕ್ಕವರು ಈಚೆ ಬಂದರು. ಋಷಭ್ ಇನ್ನು ಚಿಂತೆ ಮಾಡ್ತಿರೋದು ನೋಡಿದ ಟಿವಿ ತಮಸ್ ಕಡೆ ಕಣ್ಣಾಡಿಸಿದ. ತಮಸ್ ತಲೆ ಆಡಿಸಿ ಈಚೆ ಹೋದರೆ ಬೆಟರ್ ಫೀಲ್ ಆಗುತ್ತೆ ಎಂದು ಸನ್ನೆ ಮಾಡಿದ. ತಕ್ಷಣ ಟಿವಿ ಋಷಿ ಕೈ ಹಿಡಿದು, ವಿವಿ ನಡಿ ಹೊರಗಡೆ ಹೋಗಿ ಮಾತಾಡೋಣ ಎಂದ. ಏನು ಮಾತಾಡ್ತೀಯ ಟಿವಿ, ನೀವು ಹೋಗಿ, ದಿಸ್ ಇಸ್ ಮೈ ಪ್ರಾಬ್ಲಮ್ ಎಂದವನು. ಹಾಗೆ ಕುಳಿತಿರುವಾಗ, ನಂಗೆ ಪ್ರಾಬ್ಲಮ್ ಬಂದಾಗ ಸೊಲ್ಯೂಷನ್ ಹುಡುಕ್ಬೇಕು ಅಂತ ನೆನ್ನೆ ತನಕ ಅಷ್ಟೆಲ್ಲ ಸಹಾಯ ಮಾಡಿದ್ಯಾ, ಈಗ ನಿಂಗೆ ಪ್ರಾಬ್ಲಮ್ ಬಂದಿದೆ, ನಾವೀಗ ನಿಂಗೆ ಸಹಾಯ ಮಾಡಬಾರ್ದಾ? ಟ್ರೀಟ್ ಮೀ ಲೈಕ್ ಯೋರ್ ಬ್ರದರ್, ಲೆಟ್ಸ್ ಗೋ ಎಂದವನು ಋಷಭ್ ಕೈ ಹಿಡಿದು ಎದ್ದೇಳಿಸಿ ಕರ್ಕೊಂಡು ಹೊರಟನು ಟಿವಿ. ಹೊರಗಡೆ ಪಾರ್ಕ್ ಒಂದರಲ್ಲಿ ಕೂರಿಸಿದ ಶ್ರೇಯಾ, ಮೌಲ್ಯ ಏನಾಯಿತು, ಮನೆ ಬಿಟ್ಟು ಇಲ್ಲಿಗೆ ಬಂದಮೇಲೆ ಋಷಿ ಜೊತೆಗೆ ಸಂಸಾರ ಶುರು ಮಾಡಿಲ್ವಾ ನೀನು? ಆಮೇಲೆ ಏನು ಪರಿಸ್ಥಿತಿ ಬಂತು? ಅವ್ರು ಯಾಕೆ ವಿಷ ತಗೊಂಡ್ರು? ನೀನು ಯಾಕೆ ಎಲ್ಲದಕ್ಕೂ ನೀನೇ ಕಾರಣ ಅಂದೆ? ಯಾಕೆ ಅಳ್ತಿದ್ಯಾ ಮೌಲ್ಯ ಎಂದು ಗಿಳಿಮರಿಗೆ ಕೇಳುವಂತೆ ಕೇಳಿದ್ಲು ಶ್ರೇಯಾ. ಅಕ್ಕ, ಮಾವ ವಿಷ ತಗೊಂಡಿದ್ದು ನನ್ನಿಂದಲೇ ಎಂದು ಮತ್ತೆ ಮತ್ತೆ ಬಿಕ್ಕು ಬಿಕ್ಕು ಹತ್ತಳು. ಅದೇ ಯಾಕಮ್ಮ ವಿಷ ತಗೊಂಡ್ರು ಎಂದು ಕೇಳಲು, ಅವರಿಗೆ ನನ್ನ ಸೊಸೆಯಾಗಿ ಇಲ್ಲಿರೋದು ಇಷ್ಟ ಇರಲಿಲ್ಲ ಅಂತೆ ಅಕ್ಕ ಎಂದಳು. ಅಂದ್ರೆ ಎಂದು ಶ್ರೇಯಾ ಕೇಳುವಾಗ, ಚುಕ್ಕಿನ ಕೊಂದಿದ್ದು ಅವರೇ ಅಕ್ಕ ಎಂದಳು. ಆ ಮಾತು ಕೇಳಿದ್ದೆ ಶ್ರೇಯಾಗೆ ಗಾಬರಿ ಆಯಿತು. ಋಷಿ ಆ ಜಾಗಕ್ಕೆ ಕಾಲಿಟ್ಟಿದ್ದೆ ಜಗಮಗಿಸೋ ಲೈಟ್ ಜೋರು ಜೋರಾದ ಬೀಟ್ಸ್ ಕಿವಿಗೆ ಬಿದ್ದಾಗ, ಎಲ್ಲಿ ಕರ್ಕೊಂಡು ಬಂದಿದ್ಯಾ ಟಿವಿ ಎಂದು ಮುಖ ಕಿವುಚಿದ. ಕೆಲವು ಮ್ಯಾಟರ್ ಇಲ್ಲಿ ಮಾತಾಡೋದೇ ಸರಿ, ಅದಕ್ಕೆ ಬಾ ಎಂದವನು ಅವನನ್ನ ಕರ್ಕೊಂಡು ಬಂದು ಟೇಬಲ್ ಬಳಿ ಕುಳಿತ. ತಮಸ್ ಕೂಡ ಅವರೊಂದಿಗೆ ಬಂದಿದ್ದ. ಹಾಗೆ ಟಿವಿ ವೈನ್ ತರಿಸ್ಕೊಂಡು ಋಷಿ ಮುಂದಿಟ್ಟು, ಐ ಹೋಪ್ ನಿಂಗೆ ಅಭ್ಯಾಸ ಇದೆ ಎಂದಾಗ, ಇದೆ ಈಗ ಬೇಡ ಎಂದನು ಋಷಿ. ಕಮಾನ್, ಎಲ್ಲ ಮಾತುಗಳು ಕೆಲವೊಮ್ಮೆ ಹೇಳೋಕ್ಕಾಗಲ್ಲ, ಆದರೆ ಇದು ಒಳಗಡೆ ಹೋದರೆ ಹೇಳ್ತಾರೆ ಅಂತ ಕೇಳಿದ್ದೀನಿ, ಹ್ಯಾವ್ ಇಟ್ ಎಂದು ಮುಂದಿಟ್ಟ. ಟಿವಿ ವೈ ಆರ್ ಯು ಫೋರ್ಸಿಂಗ್ ಮೀ ಎಂದವನಿಗೆ, ಇಟ್ಸ್ ಓಕೆ ಬಾವಾ, ಸ್ವಲ್ಪ ತಗೊಳ್ಳಿ ಎಂದು ತಮಸ್ ಕೂಡ ಗ್ಲಾಸ್ಗೆ ಒಂದಿಷ್ಟು ಎಣ್ಣೆ ಹಾಕಿ ಕೊಟ್ಟ. ಟಿವಿ, ತಮಸ್, ವಾಟ್ಸ್ ರಾಂಗ್ ವಿತ್ ಯು ಗೈಸ್ ಎನ್ನುವಾಗ ಬಲವಂತ ಪಡಿಸಿ ಕುಡಿಸಿದ್ರು ಟಿವಿ ಹಾಗೂ ತಮಸ್. ಕೊಂಚ ಕುಡಿದವನಿಗೆ ಪದೇ ಪದೇ ಚುಕ್ಕಿ ಸಾವಿಗೆ ಅಪ್ಪ ಕಾರಣ ಎಂದು ನೆನೆದು ಮೌಲ್ಯ ತಪ್ಪಿಲ್ಲ ಎಂದು ನೆನಪಿಸಿಕೊಂಡು, ಮೌಲ್ಯ ನಡತೆ ಹಿಡಿಸದೆ ಅಪ್ಪ ಚುಕ್ಕಿನ ಕೊಂದ್ರು ಎಂದು ಆಲೋಚಿಸಿ ಪೂರಾ ಬಾಟಲ್ ಕುಡ್ಬಿಟ್ಟ. ಟಿವಿ ಹಾಗೂ ತಮಸ್ ಅವನೆಷ್ಟು ಕುಡಿಯುವನೋ ನೋಡೋಣ ಎನ್ನುವಂತೆ ನೋಡ್ತಿದ್ರು. ಕುಡಿತಾ ಕುಡಿತಾ ಮೌಲ್ಯ ಜೊತೆಗೆ ಮತ್ತೆ ಮೈಮರೆತು ಸೇರಿತು ನೆನೆದು, ಛೆ, ಅವಳನ್ನು ಬಿಡೋಕ್ಕೂ ಆಗ್ತಿಲ್ಲ, ಇರೋಕ್ಕೂ ಆಗ್ತಿಲ್ಲ, ಯಾಕೆ ಸಿಕ್ತೆ ಮೌಲ್ಯ ನಂಗೆ ನೀನು ಎಂದು ಮಾತಾಡಲು ಶುರು ಮಾಡಿದ. ಈಗ ಟಿವಿ ಹಾಗೂ ತಮಸ್ಗೆ ಸತ್ಯ ಬಾಯ್ಬಡಿಸುವ ಸಮಯ ಅನ್ನಿಸ್ತು. ಯಾಕೆ, ಮೌಲ್ಯ ಏನು ಮಾಡಿದ್ಲು ಎಂದು ಟಿವಿ ಕೇಳಲು, ಏನು ಮಾಡಿದ್ಲ, ನನ್ನ ಜೀವನಕ್ಕೆ ರಾಂಗ್ ಟೈಮ್ನಲ್ಲಿ ಎಂಟ್ರಿ ಕೊಟ್ಟು ತಲೆ ಕೆಡಿಸಿ ಕೂಲಗೆಡ್ಸಿ ಹೋಗೋಕ್ಕೂ ಆಗದೆ ಇರೋಕ್ಕೂ ಆಗದೆ ಸಾಯ್ತಾ ನನ್ನ ಸಾಯಿಸ್ತಾ ಅಬ್ಬಬ್ಬ ಎಂದು ಮತ್ತೆ ಮತ್ತೆ ಕುಡಿಯುವಾಗ ಬಾಟಲ್ ಕಿತ್ಕೊಳ್ಳುವ ಟಿವಿ, ಈಗ ಮೌಲ್ಯನ ಯಾಕೆ ಮದುವೆ ಆದೆ ಎಂದು ಕೇಳಿದ. ವಾಟ್ ಎಂದು 2 ಬಾರಿ ಕೇಳಿ ಬಾಟಲ್ಗೆ ಕೈ ಹಾಕ್ತಿದ್ದ ಋಷಿಗೆ, ಮೌಲ್ಯ ಇಷ್ಟ ಇದ್ಲಾ ಇಲ್ವಾ ಎಂದು ಪುನಃ ಕೇಳಿದ. ಇಷ್ಟ ಇಲ್ಲ ಇದ್ಲು ಎಂದು 2 ಉತ್ತರ ಕೊಟ್ಟ ಋಷಿ. ಮತ್ತೆ ಯಾಕೆ ಮದುವೆ ಆದೆ ಎಂದು ಟಿವಿ ಕೇಳಲು, ಮೌಲ್ಯನ ಲವ್ ಮಾಡಿ ಮದುವೆ ಆದ್ರ ಬಾಬಾ ಎಂದು ಕೇಳಿದ ತಮಸ್. ಒಂಥರ ಲವ್ ಕಮ್ ಅರೇಂಜ್ ಕಮ್ ಲವ್ ನಂದು ಎಂದ ಋಷಿ. ಅಂದ್ರೆ ಎಂದು ಟಿವಿ ಕೇಳಲು, ಮೌಲ್ಯ 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 ಜಗಳದಿಂದ ಭೇಟಿ, ದ್ವೇಷದಿಂದ ಮರು ಭೇಟಿ ಎನ್ನುತ್ತಾ ಕತೆ ಶುರು ಮಾಡ್ತಾನೆ ಋಷಿ. ನಾನು ಅವಳನ್ನು ಮೊದಲು ನೋಡಿದ್ದು ನನ್ನ ಹೋಟೆಲ್ನಲ್ಲೇ. ಅವಳು ಹಾಕಿದ್ದ ನಮ್ಮ ಸ್ಟಾಫ್ ಬಟ್ಟೆ ನೋಡಿ ನಮ್ಮಲ್ಲೇ ಕೆಲಸ ಮಾಡೋಳು ಅಂತ ತಪ್ಪು ತಿಳಿದೆ. ಯಾವಾಗ ಅವಳು ನನ್ನ ಕಡೆಗೆಣಿಸಿ ಅವ್ರ ಅಂಕಲ್ಗೆ ಕಾಲ್ ಮಾಡಿದ್ಲೋ, ಆಗ ಅವಳನ್ನು ಅವಳ ಆಫೀಸ್ನಿಂದ ತೆರೆಯೋ ಹಾಗೆ ಮಾಡಿದೆ. ಆಮೇಲೆ ಮತ್ತೆ ಒಂದು ಫಂಕ್ಷನ್ನಲ್ಲಿ ಭೇಟಿ. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಅಡುಗೆ ವಿಚಾರಕ್ಕೆ ಖ್ಯಾತೆ ತರೆದು ಮತ್ತೆ ಕೋಪಕ್ಕೆ ಗುರಿ ಆದ್ಲು. ಆಗ ಅದೇನೋ AP ಆದರ್ಶ ಪುರುಷ ಅಂತ ನಾಮಕರಣ ಬೇರೆ ಮಾಡಿದ್ಲು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದವಳನ್ನು ನಾನೇ ಕಾಪಾಡಿ ಮನೆಗೆ ಬಂದಿದ್ದೆ ಎಂದು ಕತೆ ಶುರು ಮಾಡ್ತಾನೆ ವೃಷಭ್. ಈ 2 ಇನ್ಸಿಡೆಂಟ್ ಮೊದಲ ಭೇಟಿ ಅಂತ, 2ನೇ ಭೇಟಿ ಅಂತ ಎಪಿಸೋಡ್ 5 ಮತ್ತು 6ರಲ್ಲಿದೆ. ಓದಿಲ್ಲದವರು ಕೇಳಿಲ್ಲದವರು ಹೋಗಿ ಓದಿ.
ಆವತ್ತು ನಾನು ಮನೆ ಪೂರ ಮಮ್ಮಿನ ಹುಡುಕ್ತಾ ಇದ್ದೆ. ಯಾವುದೋ ಕಿಟ್ಟಿ ಪಾರ್ಟಿ ಅಂತ ಅವ್ರು ಹೋದರೂ ಬರಲೇ ಇಲ್ಲ. ವಿಭಾಗ್ ಕಾಲ್ ಮಾಡಿ ಸಾಕಾಗಿ ಕಡೆಗೆ ನಾನೇ ಅಲ್ಲಿಗೆ ಹೋದೆ. ಅಲ್ಲೆಲ್ಲ ಬರೀ ಹುಡುಗಿರೇ ಇದ್ದರು. ಐ ಡೋಂಟ್ ನೋ, ನಂಗೆ ಯಾರ ಮೇಲೂ ಕಾನ್ಸಂಟ್ರೇಷನ್ ಬರಲೇ ಇಲ್ಲ. ಅಲ್ಲಿದ್ದ ಮಮ್ಮಿ ಹಾಗೂ ಅಕ್ಕನ ಹುಡುಗಿ ಬರುವಾಗ ಅವ್ರ ಜೊತೆಗೆ ಮಾತಾಡ್ತಾ ಕುಳಿತಿದ್ದ ಒಂದು ಹುಡುಗಿ ಮೇಲೆ ನನ್ನ ಗಮನ ಹೋಗುತ್ತೆ ಅಂತ ಊಹೆನೂ ಮಾಡಿರಲಿಲ್ಲ. 2 ಬಾರಿ ಸಿಕ್ಕಿದಾಗ ಕೂಡ ಅವಳನ್ನು ಬೇರೆ ಬೇರೆ ಗೆಟಪ್ನಲ್ಲಿ ನೋಡಿದ್ದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಅವಳನ್ನು ಸೀರಿಯಲ್ ನೋಡಿದೆ. ಬ್ಲ್ಯಾಕ್ ವಿತ್ ರೆಡ್ ಕಲರ್ ಹೇಳಿ ಮಾಡಿಸಿದ ಹಾಗೆ ಕಾಣಿಸ್ತಿದ್ಲು ಅವಳು. ಮೌಲ್ಯ ನೋಡೋದಕ್ಕೆ ಹೇಳಿ ಮಾಡಿಸಿದ ಬ್ಯೂಟಿ ಅನ್ನಿಸ್ತು. ಯಾರನ್ನ ನೋಡೋದ ನಾನು ಯಾಕೆ ಅವಳನ್ನು ಅಷ್ಟು ಝೂಮ್ ಹಾಕಿ ನೋಡಿದೆ ಗೊತ್ತಿಲ್ಲ. ಮಮ್ಮಿ, ಅಕ್ಕ ಎಂದು ಅವರನ್ನು ಕರೆದಾಗ ಇವಳು ತಿರುಗಿದ್ಲು. ಅಲ್ಲಿದ್ದವರೆಲ್ಲ, ಓ ಕೌಸು, ಏನೇ ಮಗ ಹುಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ಹೇಳೋದು ಅವನಿಗೆ ಮದುವೆ ಮಾಡು ಅಂತ. ಮದುವೆ ಆಗಿದ್ರೆ ಇಲ್ಲಿ ತನಕ ಬರ್ತಿದ್ನ ಹೇಳು, ಹೆಂಡತಿ ಜೊತೆಗೆ ಚೂರು ಸಂಸಾರ ಆಡೋದು ಕಲಿತಿದ್ದ. ಈಗ ನೋಡು, ನೀನು ಸರ ಹುಡುಗಿ ಮಮ್ಮಿ ಅಂತ ಬಂದಿದ್ದಾನೆ, ಲೇಡೀಸ್ ಕ್ಲಬ್ಬಿಗೂ ಬಂದಿದ್ದಾನೆ. ಲವ್ ಋಷು, ಇಲ್ಲೇ ಯಾವುದಾದ್ರೂ ಹುಡುಗಿ ಸಿಗ್ತಾಳ ನೋಡು ಎಂದು ಒಬ್ಬರು, ನನ್ನ ಮಗಳಿದ್ದಾಳೆ ನೋಡೋ ಎಂದು ಇನ್ನೊಬ್ಬರು ಹೇಳಿದಾಗ, ಸರಿತಾ ಅಕ್ಕ, ನೀವು ಇನ್ನೆಷ್ಟು ಹುಡುಗಿನ ತೋರಿಸಿದ್ರು ಅವನ ಕಣ್ಣಿಗೆಲ್ಲ ಹೆಣ್ಮಕ್ಳು ಗೋಡೆಗಳ ಹಾಗೆ ಕಾಣಿಸೋದು ಎನ್ನುವ ಮಮ್ಮಿ ನಗುತ್ತಾ ಫ್ರೆಂಡ್ಸ್ ಜೊತೆಗೆ ಹರಟೆ ಹೊಡೆಯುವಾಗ, ನಾನು ಓಕೆನಾ ಸರ್ ಎಂದು ಸರಿತಾ ಮಗಳು ಭುವನ ನುಲಿಯುತ್ತಾ ಕೇಳಿದ್ಲು. ನಂಗೆ ಕೋಪನೇ ಬಂತು, ಸುಮ್ಮನೆ ಇದ್ದ. ಆಗ, ಓ ಹಾಗಾದರೆ ಮಿಸ್ಟರ್ AP ಅವರು ಗಂಡಸರನ್ನ ಮದುವೆ ಆಗ್ತಾರಾ ಎಂದು ಮೌಲ್ಯ ನನ್ನ ಮೇಲೆ ಜೋಕ್ ಹಾಕಿ ನಕ್ಕಳು. ಆ ಮಾತಿಗೆ ಎಲ್ಲರೂ ತುಸು ನಕ್ಕು. ನೋಡಪ್ಪ ಋಷಿ, ಗಂಡಸರನ್ನ ಮದುವೆ ಆಗಬಾರ್ದಪ್ಪ ಎಂದು ಎಲ್ಲರೂ ಹಾಸ್ಯ ಮಾಡಿ ನಕ್ಕರು. ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು, ಹಾಗೆ ಅವಮಾನ ಆದ ಫೀಲಿಂಗು. ನಿಂದೆಷ್ಟೋ ಅಷ್ಟು ನೋಡ್ಕೊ, ಡೋಂಟ್ ಇನ್ವಾಲ್ವ್ ಇನ್ ಮೈ ಮ್ಯಾಟರ್, ಎಸ್ಪೆಷಲಿ ಇನ್ ಮೈ ಪರ್ಸ್ನಲ್ ಮ್ಯಾಟರ್ ಎಂದು ಮೆತ್ತಗೆ ಹೇಳಿದೆ. ವೈನ್ ಹಿಡ್ಕೊಂಡು ಬಾಯಿ ತುಂಬ ಮಾತಾಡ್ತಿದ್ಲು. ಅಮ್ಮ ಅಕ್ಕ ಕುಡಿಯಲ್ಲ, ಅವರು ಸಾಫ್ಟ್ ಡ್ರಿಂಕ್ಸ್ ಅಷ್ಟೇ ಮಾಡಿದ್ರು. ಆದರೆ ಮೌಲ್ಯ ರೆಡ್ ವೈನ್ನ ಹೈ ಆಗೋವರೆಗೂ ಕುಡ್ದಿದ್ಲು. ಏನಂದೆ ನೀನು, ನನಗೆ ಪರ್ಸ್ನಲ್ ಮ್ಯಾಟರ್ನಲ್ಲೇ ಇನ್ವಾಲ್ವ್ ಆಗಬೇಡ ಅಂತಾನ ಎಂದು ನನ್ನ ಬಳಿ ಪಿಸುಗುಟ್ಟಿ, ಅಮ್ಮ ನಿಮ್ಮ ಮಗನಿಗೆ ಏನಾದರೂ ಕಾಯಿಲೆ ಇದೆಯಾ, ಅಂದರೆ ಒಂದು ಬ್ಯೂಟಿಫುಲ್ ಹುಡುಗಿ ನೋಡಿದ್ರೂ ಏನೋ ಫೀಲ್ ಆಗೋದು ಕಾಯಿಲೆ ಎಂದವಳೆ ಮಾದಕ ನೋಟ ಬೀರುತ್ತಾ ನನ್ನ ಕಡೆ ನೋಡಿ, ಕ್ಯಾನ್ ವಿ ಎಂದು ಕೈ ಮುಂದೆ ಚಾಚಿದ್ಲು. ಮಮ್ಮಿ ಹೋಗೋಣ ಎಂದು ಹೊರಟಿದ್ದೆ. ಅಮ್ಮ, ಹುಡುಗಿರಂದರೆ ಅಲರ್ಜಿನ ನಿಮ್ಮ ಸುಪುತ್ರನಿಗೆ, ಇಲ್ಲ ಭಯಾನ, ಒಂದ್ಸತಿ ಮುಟ್ಟಿದ್ರೆ ಕೆಟ್ಟೋಗ್ತೀನಿ ಅಂತ ಹೆದರಿಕೆ ಅನಿಸುತ್ತೆ ಎಂದು ಕೇಳಿ ಕೆಳಸಿದ್ಲು. ಮಮ್ಮಿ ಎಂದು ನಾನು ಅವ್ರ ಕೈ ಇರಬೇಕು ಮೌಲ್ಯ, ನಮಗೆಲ್ಲ ಅದೇ ಡೌಟ್. ಅಲ್ಲಿದ್ದವರೆಲ್ಲ ನಕ್ಕಿದ್ದು ಮಮ್ಮಿಗೆ ಇಷ್ಟ ಆಗಲಿಲ್ಲ. ಅವ್ರಿಗೂ ಅವಮಾನ ಆದಾಗೆ ಆಯಿತು. ಋಷಿ ಹೋಗು, ಅವಳ ಜೊತೆಗೆ ಒಂದು ಡ್ಯಾನ್ಸ್ ಮಾಡು ಅಂದರು. ಮಮ್ಮಿ ಎಂದು ನಾನು ವಿವರಿಸೋಕೆ ನೋಡಿದ್ರು. ಹೇ AP, ಕಮಾನ್ ಎಂದು ಕೈ ಹಿಡಿದ್ಲು. ನನ್ನ ಅಪ್ಪಣೆ ಇಲ್ಲದೆ ನನ್ನ ಕೈ ಮುಟ್ಟಿದ ಮೊದಲ ಹುಡುಗಿ ಮೌಲ್ಯ ಅಂದವಾಗ, ಲೀವ್ ಮೀ ಎಂದು ಕೈ ಬಿಡಿಸ್ಕೊಂಡು ಮಮ್ಮಿ ಹೋಗೋಣ ಎನ್ನುವಾಗಲೇ ಮ್ಯೂಸಿಕ್ ಎಂದು ಕಿರುಚಿದವಳು ನನ್ನ ಕೈ ಹಿಡಿದು ಪಾರ್ಟಿ ಸ್ಟೇಜ್ ಮಧ್ಯಕ್ಕೆ ಬಂದು ನಿಂತಳು. ಸುತ್ತೆಲ್ಲ ಲೈಟ್ ಹಾರಿ ಕೇವಲ ನಮ್ಮ ಮೇಲೆ ಮಾತ್ರ ಸ್ಪಾಟ್ಲೈಟ್ ಬಿತ್ತು. ಅವಳು ಮುದ್ದು ಮುಖ ನೋಡ್ತಾ ಮಮ್ಮಿ ಅನ್ನೋದು ನಿಲ್ಲಿಸ್ದೆ. ಹಾಡು ಶುರುವಾಗಿದ್ದೆ. ಮೌಲ್ಯ ಅವಳ ವರ್ಷ ಪಡಿಸ್ಕೊಂಡಿದ್ಲು. ಯಾರಿಗೂ ಸೋಲೋದು ನಾನು ಗೊತ್ತಾಗದೆಯೇ ಮೌಲ್ಯ ಜೊತೆಗೆ ಹೆಜ್ಜೆ ಹಾಕಿದ್ದೆ. ಅವಳೇನೋ ನಶೆಯಲ್ಲಿದ್ಲು, ಆದರೆ ನಾನು ಅವಳ ಕಣ್ಗಳ ತಾಳಕ್ಕೆ ನನ್ನ ಹೃದಯದ ರಾಗ ಸೇರಿಸಿ ಡ್ಯಾನ್ಸ್ ಮಾಡಿದ್ದೆ. ಅದು ಬರೀ ಡ್ಯಾನ್ಸ್ ಆಗಿರಲಿಲ್ಲ, ಮೈ ಮರೆತು ಮೌಲ್ಯ ಸೌಂದರ್ಯಕ್ಕೆ ಸೋತಿದ್ದೆ. ಹಾಡು ಮುಗಿದ್ರೂ ನನಗೆ ಅವಳನ್ನು ಬಿಡೋ ಮನಸ್ಸಾಗಿರಲಿಲ್ಲ. ಐ ಡೋಂಟ್ ನೋ ವೈ ಐ ಲಾಸ್ಟ್ ಮೈ ಕಂಟ್ರೋಲ್ ಎಂದು ಋಷಿ ಮತ್ತೊಂದು ಪೆಗ್ ಹಾಕುವಾಗ, ಎಲ್ಲ ಹುಡುಗರು ಎಲ್ಲ ಹುಡುಗಿಯರಿಗೂ ಸೋಲಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ಮೌಲ್ಯ ಜೊತೆಗಿನ ಕೆಮಿಸ್ಟ್ರಿ ನಿನಗೆ ಬೇರೆ ಯಾವ ಹುಡುಗಿ ಜೊತೆಗೂ ಸಿಕ್ಕಿರಲ್ಲ. ಆಮ್ ಐ ರೈಟ್ ಎಂದು TV ಕೇಳಲು, ಯು ಆರ್ 1000% ರೈಟ್ ಎಂದು ಕತೆ ಮುಂದುವರಿಸುತ್ತಾ, ಮೌಲ್ಯ ಮತ್ತು ನನ್ನ ಹಾಡು ಮುಗಿದಿದೆ ಅಂತ ಸ್ಪಾಟ್ಲೈಟ್ ಹಾರಿ ನಾರ್ಮಲ್ ಲೈಟ್ ಬ್ಯಾಕ್ ಆದಮೇಲೆ ಗೊತ್ತಾಗೋದು. ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದ್ದದ್ದು ಕೂಗು ಕೇಳಿದ ಮೇಲೆ ನನಗೆ ಒಂಥರ ಮುಜುಗರ ಆಯಿತು. ಮಮ್ಮಿ ಕೈ ಹಿಡ್ಕೊಂಡು, ವಿಭಾಕ ಬನ್ನಿ ಎಂದು ಅಲ್ಲಿಂದ ಹೊರಟೆ. AP ಎಂದು ಮೌಲ್ಯ ಮತ್ತಿನಲ್ಲಿ ಕರೆದು ನಗುತ್ತಿದ್ದದ್ದು ನೋಡಿ ಸಿಟ್ಟಾಗಿ ಹೋದ. ನಂತರ ಮನೆಗೆ ಬಂದಾಗ ಮಮ್ಮಿ ಡ್ಯಾಡಿ ಬಳಿ ಎಲ್ಲ ವಿಚಾರ ಹೇಳಿದ್ರು. ಡ್ಯಾಡಿ ಕೂಡ ನನ್ನ ರೇಗಿಸಿದ್ರು. ಮೌಲ್ಯ ಮೇಲೆ ವಿಪರೀತ ಸಿಟ್ಟು ಬಂತು. ಅದಕ್ಕೆ ಅವಳು ಕೆಲಸ ಮಾಡ್ತಿದ್ದ ಕಂಪ್ನಿಗೆ ನಾನೇ ಮಾರನೇ ದಿವಸ ಭೇಟಿ ಕೊಟ್ಟೆ.
ನಾನು ಅಪರೂಪಕ್ಕೆ ಅಂತ ಆಫೀಸಿಗೆ ಹೋಗಿದ್ದು ಇಡೀ ಆಫೀಸರಿಗೆ ಅಚ್ಚರಿ ಆಯಿತು. ನನಗೆ ಪಾರ್ಟಿಯಲ್ಲಿ ಅವಮಾನ ಮಾಡಿದ್ಲು ಅಂತ ಅವಳಿಗೂ ಹಾಗೆ ಚಮಕ್ ಕೊಡಬೇಕು ಅಂತ ಆಫೀಸಿಗೆ ಬಂದವನೇ. ಹಲೋ ಮೌಲು ಎಂದು ಪ್ರೀತಿಯಿಂದ ಕರೆದೆ. ಮೌಲ್ಯ ಬೇಸರದಲ್ಲಿದ್ಲು. ಯಾಕೇನು ಅಂತ ಕೂಡ ನಾನು ಕೇಳಲಿಲ್ಲ. ಅವಳು ನನ್ನ ಅವಮಾನಿಸಿದ್ಲು ಅನ್ನೋದಷ್ಟೇ ತಲೆಯಲ್ಲಿತ್ತು. ಅದಕ್ಕೆ ಅವಳು ಉತ್ತರ ಕೊಡೋಕ್ಕೂ ಮುನ್ನ ನಿನ್ನೆ ಕೇಳಿದ್ಯಲ್ಲ, ನಿನ್ನ ಆಸೆ ಇಳಿಸೋದಕ್ಕೆ ಬಂದೆ ಅಂದೆ. ಅವಳಿಗೇನೂ ಅರ್ಥ ಆಗಲಿಲ್ಲ. ತಕ್ಷಣ ಕುರ್ಚಿ ಮೇಲಿದ್ದವಳ ಕೈ ಹಿಡ್ದೆಳೆದು ಇಡೀ ಆಫೀಸ್ನವ್ರ ಮುಂದೆ ಕಿಸ್ ಮಾಡಿದ್ದೆ. ಎಲ್ಲರೂ ಓ ವಾವ್ ಎಂದು ಚೀರ್ತಿದ್ರು. ಮೌಲ್ಯಗೆ ಎಲ್ಲರೂ ಮುಂದೆ ಒಂಥರ ಅನ್ನಿಸ್ತು. ತಲೆ ತಗ್ಸಿದ್ಲು. ಅದನ್ನು ಕಂಡು ಖುಷಿಯಿಂದ ನನಗೆ ಹೆಂಗಸ್ರ ಮುಂದೆ ಮಾನ ಕಳೆದೆ ಅಲ್ವಾ, ಇಡೀ ಆಫೀಸಿನ ಮುಂದೆ ಮಾನ ತೆಗೆದೆ. ಟಿಟ್ ಫಾರ್ ಟ್ಯಾಟ್. ಈ ಹಿಂದೆನೇ ಹೇಳಿದ್ದೀನಿ, ನೀನು ನನಗೆ 100% ಕೊಟ್ಟರೆ ನಾನು ನಿನಗೆ 200% ಕೊಡ್ತೀನಿ ಅಂತ. ಇದು ಸ್ಯಾಂಪಲ್ ಎಂದವನೇ. ಸಿ ಯು ಮೌಲು ಅಂತ ತಿಳಿ ನಗು ನೀಡಿ, ಯಾವಾಗಲೂ ಬರ್ತೀಯಲ್ಲ, ರೂಮ್ ನಂಬರ್ 777, ಇವತ್ತು ಬಂದುಬಿಡು, ವಿಲ್ ಬಿ ವೈಟಿಂಗ್ ಫಾರ್ ಯು ಬೇಬಿ ಎಂದು ಅಲ್ಲಿಂದ ಹೊರಟಿದ್ದೆ. ಎಲ್ಲರೂ ಮೌಲ್ಯಾಳನ್ನು ನಮ್ಮ ಮಧ್ಯೆ ಏನೆಲ್ಲ ಆಗಿದೆ ಅಂತ ಕೇಳೋಕ್ಕೆ ಶುರು ಮಾಡಿದರು. ಅದೆಲ್ಲ ಕೇಳಿಸ್ಕೊಂಡು ಗೆದ್ದ ನಗು ನೀಡಿ ಅಲ್ಲಿಂದ ಹೊರಟೆ. ಇದು ಮೌಲ್ಯಗೆ ಸಿಟ್ಟು ತರಿಸ್ತು. ನನ್ನ ಬಳಿ ನಿನ್ನೆ ರಾತ್ರಿ ಡ್ಯಾನ್ಸ್ ಮಾಡಿದ್ದಕ್ಕೆ ಸಾರಿ ಕೇಳಬೇಕು ಅಂತಿದ್ಲೇನೋ, ಆದರೆ ನಾನು ಮತ್ತೆ ದ್ವೇಷ ಬೆಳೆಸ್ಕೊಂಡೆ ಅಂತ ಅವಳ ಆಂಟಿ ಮಗಳು ಸಿಕ್ಕಿ ಹೇಳಿದ್ದಾಗಲೇ ಗೊತ್ತಾಗಿತ್ತು. ಸಂಜೆ ಬಂದರೆ ಸಾರಿ ಕೇಳೋಣ ಅಂತಿದ್ದೆ, ಆದರೆ ಮೌಲ್ಯ ನನಗಿಂತ ಫಾಸ್ಟ್ ಅಂತ ಸಂಜೆನ ಪ್ರೂವ್ ಮಾಡಿದ್ಲು ಎಂದು ಋಷಿ ಹೇಳುವಾಗ, ಬೇಬಿ ಸಂಜೆ ಏನಾಯಿತು ಎಂದು ಕುತೂಹಲದಿಂದ ಕೇಳಿದ ಟಿವಿ. ಅದಕ್ಕೆ ಜೋರಾಗಿ ನಕ್ಕವನು, 1 more ಪೆಗ್ ಪ್ಲೀಸ್ ಎಂದು ಕೇಳಿ ಪಡೆದು ಸಂಜೆ ರೂಮ್ ನಂಬರ್ 777 ಬಂದಿದ್ಲು ಮೌಲ್ಯ ಎಂದು ಮತ್ತೆ ಕತೆ ಶುರು ಮಾಡಿದ. ಮುಂದೆ ಹಾಗಾದರೆ ಆ ಸಂಜೆ ಏನಾಯಿತು ನೋಡೋಣ. ಈ ವಿ ಮತ್ತು ಮೌಲ್ಯ ನಡುವೆ ನಡೆದ ಕೆಮಿಸ್ಟ್ರಿ ಇವತ್ತು ತಲೆ ಕೆಳಗೆ ಮಾಡುವಂಥ ಸ್ಥಿತಿಗೆ ತಂದು ತಲುಪಿದ್ದಾರೆ. ಹಾಗಾದರೆ ಅವತ್ತೇನಾಯಿತು ಅಂತ ನೋಡೋಕ್ಕೆ ಕಾತುರದಿಂದ ವೆಯ್ಟ್ ಮಾಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.